ಖುಷಿ ಆಯಿತು. ಹಂಗಿದ್ರೂ ಮುಂದೆ ಮುಂದೆ ಬಂದು ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಆಯಿತು, ಖುಷಿ ಆಯಿತು. ಹೌದು, ಈ ಬಾರಿ ತುಂಬ ರಶ್ ಇದೆ ಸರ್. ಅದರಲ್ಲೂ ನೂಕು ನುಗ್ಗಾಟ ಜಾಸ್ತಿನೇ ಇತ್ತು, ಆದರೂ ಪರವಾಗಿಲ್ಲ. ಇನ್ನೂ ಒಳಗಡೆಗೆ ಹೋಗೋಕ್ಕಾಗಿಲ್ಲ, ತುಂಬ ರಶ್ ಇದೆ. ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಆಗಬೇಕು, ಕಾಯಲೇಬೇಕು. ನಮ್ಗೆ ಏನಾಗುತ್ತೆ ಮನಸ್ಸಲ್ಲಿ ಕೋರಿಕೆ ಇಡಬೇಕು, ಮಾಡ್ಕೊಂಡು ಬರಬೇಕು. ವರ್ಷ ಬರ್ತಾ ಇರ್ತೀನಿ, ಆದರೂ ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಅಕ್ಕನ ಮಗಳು ಬರ್ಡೇ ಇರೋದಕ್ಕೋಸ್ಕರ ಬಂದಿದ್ದೀನಿ. ಮನೇಲೂ ಪೂಜೆ ಮಾಡ್ತೀವಿ, ಇಲ್ಲಿಗೆ ಬಂದು ದೇವಸ್ಥಾನ ಎಲ್ಲ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಏಕಾದಶಿ ವೈಕುಂಠಕ್ಕೆ ನಾನು ಬಂದಿದ್ದೀನಿ. ನಾನು ವರ್ಷ ಬರ್ತಾ ಇರ್ತೀನಿ, ಆದರೂ ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಅಕ್ಕನ ಮಗಳು ಬರ್ಡೇ ಇರೋದಕ್ಕೋಸ್ಕರ ಬಂದಿದ್ದೀನಿ. ಮತ್ತು ತುಂಬ ದರ್ಶನ ಚೆನ್ನಾಗಾಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಇದು ಮಾಡ್ತೀನಿ. ನಾವು ಆಚರಿಸ್ತೀವಿ, ನಾವು ಮನೇಲೂ ಪೂಜೆ ಮಾಡ್ತೀವಿ, ಇಲ್ಲಿಗೆ ಬಂದು ದೇವಸ್ಥಾನ ಎಲ್ಲ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ತುಂಬ ಖುಷಿಯಾಗುತ್ತೆ, ನೆಮ್ಮದಿ ಆಗುತ್ತೆ ದೇವಸ್ಥಾನಕ್ಕೆ ಬಂದಾಗ. ಅಷ್ಟೇ. ಹೇಗಿದೆ ಕ್ರೌಡು? ಎಷ್ಟು ಗಂಟೆಗೆ ಬಂದ್ರಿ ನೀವು ದರ್ಶನಕ್ಕೆ? ನಾನು ಬೆಳಗ್ಗೆ 8:30ಗೆ ಬಂದೆ. ತುಂಬ ಲೇಟ್ ಆಯಿತು, ಜನಗಳು ತುಂಬ ರಶ್ ಇದೆ. ಹಂಗಾಗಿ ನಾವು ಯಾರ್ಯಾರನ್ನ ಟಿಕೆಟ್ದಂತ ಕೇಳ್ದೋ, ಅವ್ರು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿದ್ರು. ಎಷ್ಟೊತ್ತು ವೇಟ್ ಮಾಡಿದ್ರಿ ದರ್ಶನಕ್ಕೆ? ಮಿನಿಮಮ್ ಇಲ್ಲ ಅಂತ ಅಂದರೆ 2 ಅವರ್ಸ್ ಆಯಿತು. 2 ಅವರ್ಸ್ ಆಯಿತು. ನಾವು ಇದೇ ಏರಿಯಾದಲ್ಲೇ ಇರೋದು. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ರಶ್ ಇದೆ, ತುಂಬ ಖುಷಿ ಆಯಿತು. ಹಂಗಿದ್ರೂ ಮುಂದೆ ಮುಂದೆ ಬಂದು ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಆಯಿತು, ಖುಷಿ ಆಯಿತು ಸರ್. ಎಷ್ಟು ಗಂಟೆಗೆ ಬಂದ್ರಿ ದರ್ಶನಕ್ಕೆ? ಎಷ್ಟೊತ್ತು ವೇಟ್? ಸರ್ ಈಗ ನಾವು 1 ಅವರ್ ಆಯಿತು ಸರ್ ಬಂದು. 1 ಅವರ್ ಆಯಿತು. ನಮ್ಮ ಪರಿಚಯದಿಂದ ಈ ಕಡೆ ಬಂದು ನೋಡಿದ್ವಿ. ವೈಕುಂಠ ಏಕಾದಶಿ ಮನೆಯಲ್ಲಿ ಹೇಗೆ ನೀವು ಪೂಜೆ ಮಾಡ್ತೀರಾ? ಸರ್ ಮಾಮೂಲಿ ಸರ್, ಎಲ್ಲ ಪೂಜೆ ಮಾಡೋದು, ಎಲ್ಲರೂ ಕರೆದು ಅರ್ಶಿನ ಕುಂಕುಮ ಕೊಡೋದೆಲ್ಲ ಮಾಮೂಲಿ ಸರ್. ಮೈಸೂರವರೇ ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ, ತುಂಬ ಖುಷಿ ಆಯಿತು. ಆದರೂ ರಶ್ ಇದೆ, ಆದರೂ ಕ್ಯೂ ಅಲ್ಲಿ ನಿಂತು ದೇವ್ರ ದರ್ಶನ ಮಾಡ್ಕೊಂಡು ಹೊರಟಿದ್ದೀವಿ. ಈ ಬಾರಿ ತುಂಬ ರಶ್ ಇದೆ ಅಂತ ಹೇಳ್ತಿದ್ದಾರೆ. ಹೌದು, ಈ ಬಾರಿ ತುಂಬ ರಶ್ ಇದೆ ಸರ್. ಅದರಲ್ಲೂ ನೂಕು ನುಗ್ಗಾಟ ಜಾಸ್ತಿನೇ ಇತ್ತು, ಆದರೂ ಪರವಾಗಿಲ್ಲ. ದೇವ್ರ ದರ್ಶನ ವೇಟ್ ಮಾಡಿದ್ರೆ ದರ್ಶನ ಮಾಡಕ್ಕೆ? ಸರ್ ನಾವು ಬೆಳಗ್ಗೆ 7 ಗಂಟೆಗೆ ಬಂದಿದ್ದು, ಆದರೂ ದೇವ್ರ ದರ್ಶನ ಚೆನ್ನಾಗಾಯಿತು, ಖುಷಿ ಆಯಿತು ತುಂಬ. ಪೂಜೆ ಅಂತ ಹೇಳಿದ್ರೆ ಮಹಿಳೆಯರು ಒಂದೇ ಮುಂದೆ ಇರ್ತಾರೆ. ಹೌದು. ವಿಶೇಷವಾಗಿ ಏನೆಲ್ಲ ಮನೆಯಲ್ಲಿ ಪೂಜೆಗಳನ್ನು ಮಾಡ್ತಾರೆ ಸರ್? ಉಪವಾಸ ಮಾಡಿದ್ವಿ. ಉಪವಾಸ ಮಾಡ್ಕೊಂಡು ಪೂಜೆ ಮಾಡೋವಂಥದ್ದು ಅಂದರೆ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೇನೆ ನಾವು ಮಾಡಿದ್ದೀವಿ ಸರ್. ಮನೇಲೆಲ್ಲ ಮಾಡ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಷ್ಟು ಗಂಟೆಗೆ ಬರ್ತೀವಿ? ನಾವು ಇಲ್ಲಿ ಬಂದಾಗ 9 ಗಂಟೆ. ಇನ್ನೂ ಒಳಗಡೆಗೆ ಹೋಗೋಕ್ಕಾಗಿಲ್ಲ, ತುಂಬ ರಶ್ ಇದೆ. ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಆಗಬೇಕು, ಕಾಯಲೇಬೇಕು. ನಾವು 3 ಅವರ್ಸ್ ಆಯಿತು. ಓಕೆ, ಪೂಜೆ ಪುನಸ್ಕಾರ ಅಂದರೆ ಮಹಿಳೆಯರಿಗೆ ಒಂದೇ ಮುಂದೆ ಇರ್ತಾರೆ. ಅವ್ರ ನಂಬಿಕೆ ಅದು. ಮನೇಲಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ರೆ ವೈಕುಂಠ ಏಕಾದಶಿ? ನಾವು ಮಾಮೂಲಿ ಪೂಜೆ ಮಾಡ್ತೀವಲ್ಲ, ಒಂದು ವಿಶೇಷ ಪೂಜೆ ಐತೆ. ತುಳಸಿಗೆಲ್ಲ ಪೂಜೆ ಮಾಡಿದ್ದೀವಿ, ಮಾಡ್ಬಿಟ್ಟು ಬಂದಿದ್ದೀವಿ. ವ್ರತವನ್ನು ಚೆನ್ನಾಗಿದೆ. ಮಾಡಿಕೊಂಡು ವ್ರತವನ್ನು ಹೇಗೆ ಮಾಡ್ತೀರಿ? ಯಾವ ಥರ? ಉಪವಾಸ ಇರಬೇಕು, ಬೆಳಗಿನ ಸಂಜೆ ತನಕ ಇದ್ದು ಪೂಜೆ ಮಾಡಿ ಬರಬೇಕು. ನಮ್ಗೆ ಏನಾಗುತ್ತೆ ಮನಸ್ಸಲ್ಲಿ ಕೋರಿಕೆ ಇಡಬೇಕು, ಮಾಡ್ಕೊಂಡು ಬರಬೇಕು. ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? 3 ಇಯರ್ಸು. 3 ಇಯರ್ಸಿಂದ ಬರ್ತಾ ಇದ್ದೀರಾ? ದೊಡ್ಡ ತಿರುಪತಿನೂ ಒಂದೇ, ಚಿಕ್ಕ ತಿರುಪತಿ ಇದು 2ನೇ ತಿರುಪತಿ ಆಗ್ಬಿಟ್ಟೈತೆ ಇಲ್ಲಿ. ಅಷ್ಟು ಹೆವಿ ರಶ್ ಇದೆ, ಆದರೂ ಪರವಾಗಿಲ್ಲ, ದರ್ಶನ ಆಗಬೇಕಲ್ಲ, ಮಾಡ್ಕೊಂಡು ಹೋಗೋಣ. ಏನು ಹೇಳಲಿಕ್ಕೆ ಬಯಸ್ತೀರಾ? ತುಂಬ ಕ್ರೌಡ್ ಇದೆ, ಬಟ್ ಅವರ ನಂಬಿಕೆಯಿಂದ ನಿಂತಿದ್ದಾರೆ. ಕಾಲು ನೋವಿಲ್ಲ, ಏನೇ ಆಗಲಿ ಭಕ್ತಿ ದೇವರೇ ಕಾಪಾಡ್ದಂತ ನಿಂತಿದ್ದಾನೆ ಅಷ್ಟೇ.